ಯತ್ಪಾದಪಂಕಜರಜಃಶಿರಸಾ ಬಿಭರ್ತೆ ಶ್ರೀರಬ್ಜಶ್ಚ ಗಿರಿಶಃ ಸಹ ಲೋಕಪಾಲೈಃ ಲೀಲಾತನೂಃ ಸ್ವಕೃತಸೇತುಪರೀಪ್ಸಯಾ ಯಃ ಕಾಲೇ ದಧತ್ ಸ ಭಗವಾನ್ ಸ್ವಕೃತೇನ ತುಷ್ಯೇತ್. ಭಾಗವತ ಸಾರೋದ್ಧಾರದ 243ನೇ ಶ್ಲೋಕ ನಾವೀಗ ನೋಡ್ತಾ ಇರೋದು. ಕಳೆದ ದಿವಸದಲ್ಲಿ ಸ್ವಕೃತೇನ ತುಷ್ಯೇತ್, ಭಗವಂತ ತುಷ್ಟನಾಗಲಿ ಅಂದರೆ ನಮಗೆ ತುಷ್ಟನಾಗಲಿ ಅನ್ನೋ ಅರ್ಥವನ್ನು ಇಟ್ಕೊಳ್ಬೇಕು ಅನ್ನೋದನ್ನ ನೋಡಿದ್ದೀವಿ. ಈ ಶ್ಲೋಕಕ್ಕೂ ಕೂಡ ಸುದೀರ್ಘವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ವಿಷ್ಣು ತೀರ್ಥಾಚಾರ್ಯರು. ಇದರ ಅನುವಾದ ನಾವು ಗಮನಿಸಬೇಕು. ಪುಸ್ತಕವನ್ನು ಇಟ್ಕೊಂಡು ನೋಡುವಂಥವರು 180ನೇ ಪುಟದಲ್ಲಿ ಮೋಕ್ಷದಲ್ಲಿ ಹರಿಪ್ರೀತಿ ಲಭ್ಯವಾದ ಇಷ್ಟಪ್ರಾಪ್ತಿ ಎಂಬ ಪ್ರಥಮ ದಳಕ್ಕೆ ಅಂತಿದೆ. ಈ ಅನುವಾದದ ಮೊದಲ ಭಾಗ 176, 177, 178 ಈ ಪುಟಗಳಲ್ಲಿದೆ. ಅದರ ಮುಂದಿನ ಭಾಗ ಈ 180ನೇ ಪುಟದಲ್ಲಿ ಮೋಕ್ಷದಲ್ಲಿ ಹರಿಪ್ರೀತಿ ಲಭ್ಯವಾದ ಇಷ್ಟಪ್ರಾಪ್ತಿ ಅಂತ ಹೀಗಿದೆ. ಆದ್ದರಿಂದ ಮೋಕ್ಷದಲ್ಲಿ ಹರಿಪ್ರೀತಿ ಲಭ್ಯವಾದ ಇಷ್ಟಪ್ರಾಪ್ತಿ ಎಂಬ ಪ್ರಥಮ ದಳಕ್ಕೆ ಅಂತ ಇದನ್ನು ಓದುವುದಕ್ಕಿಂತ ಮುಂಚೆ 176ನೇಯ ಪುಟದಲ್ಲಿ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಶ್ಲೋಕ ಸಂಖ್ಯೆ 239, ಅದು ಆ 176ನೇ ಪುಟದ ಕೊನೆಯ ಪ್ಯಾರಾಗ್ರಾಫ್. ಅಲ್ಲಿಂದ 177ನೇ ಪುಟದ ಪೂರ್ಣ ಭಾಗ 2 ಪ್ಯಾರಾಗ್ರಾಫ್ಗಳನ್ನು ಒಳಗೊಂಡದ್ದು. ಮತ್ತು 178ನೇ ಪುಟದಲ್ಲಿ ಇರುವಂತಹ 2 ಪ್ಯಾರಾಗ್ರಾಫ್ಗಳು, ಮೊದಲ 2 ಪ್ಯಾರಾಗ್ರಾಫ್ಗಳು. ಹೀಗೆ ಹರಿಪೂಜಾ ಎಂಬ ಅನುಸಂಧಾನದಿಂದ ಮಾಡುವ ಕರ್ಮವು ಭಾಗವತ ಧರ್ಮ ಎಂಬುದು 3ನೇ ಲಕ್ಷಣ ಅಂತ. ಇದಿಷ್ಟು ಭಾಗಗಳನ್ನು ಓದ್ಕೋಬೇಕು. 176, 177 ಮತ್ತೆ 178ರಲ್ಲಿ ಬಂದದ್ದನ್ನು. ಹೀಗೆ ಇದನ್ನು ಓದಿ ಮುಂದೆ ಈ 180ನೇ ಪುಟದಲ್ಲಿ ಮೋಕ್ಷದಲ್ಲಿ ಹರಿಪ್ರೀತಿ ಲಭ್ಯವಾದ ಅಂತ ಏನಿದೆ ಅದನ್ನ ನೋಡ್ಬೇಕು. ಇಲ್ಲದೆ ಹೋದ್ರೆ ಕೇಳುಗರಿಗೆ ಗೊಂದಲ ಆಗ್ತದೆ. ಪುಸ್ತಕವನ್ನು ಇಟ್ಕೊಂಡು ನೋಡುವವರು ಇದನ್ನ ಗಮನಿಸ್ಬೇಕಷ್ಟೆ. ಆಚಾರ್ಯರು ಸರಿಯಾಗಿ ಬರೆದಿದ್ದಾರೆ, ಆದರೆ ಈ ಯಾವ ಶ್ಲೋಕದ ಅನುವಾದ ಎಲ್ಲಿದೆ ಅಂತನ್ನೋದು ಸ್ವಲ್ಪ ಮಾತ್ರ ಪ್ರಾಯ ಎಡಿಟಿಂಗ್ ಮಾಡುವವರಿಗೆ ಏನೋ ಗೊಂದಲಕ್ಕೆ ವಿಷಯ ಆಗಿದೆ. ಹೀಗೆ ಗೊಂದಲ ಆಗಿರುವುದರಿಂದ ಈ 243ನೇ ಶ್ಲೋಕದ ಅನುವಾದ ಈ 180ನೇ ಪುಟದಲ್ಲಿ ಇರಬೇಕಾದದ್ದು ಅದು ಹಿಂದಿನ ಪುಟಕ್ಕೆ ಸೇರಿ ಹೋಗಿದೆ ಅಷ್ಟೆ. ಈಗ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ಅದನ್ನ ತಿದ್ದುಕೊಂಡ್ರೆ ಉಳಿದೆಲ್ಲವೂ ಸರಿ ಆಗ್ತದೆ. ಈ ಶ್ಲೋಕಕ್ಕೆ ಭಗವತ ಭವಾಪವರ್ಗಾಯ ಪ್ರಣೀತತ್ವ ಭಾಗವತ ಧರ್ಮಸ್ಯ ಪ್ರಧಾನ ಲಕ್ಷಣ ಅಭಿದಾಯ ಅಂತೇನು ವಿಷ್ಣು ತೀರ್ಥಾಚಾರ್ಯರು ವ್ಯಾಖ್ಯಾನ ಮಾಡಲಿಕ್ಕೆ ತೊಡಗಿದ್ದಾರೆ. ಅದು 176ನೇ ಪುಟದಲ್ಲಿ ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ ಕಂಡು ಬಂದಿದೆ. ಅದನ್ನು ಹೇಳ್ತೇನೆ, ಅದನ್ನ ನೀವು ಗಮನಿಸಬೇಕು. ಹಿಂದೆ ಅದೇನು 239ನೇ ಶ್ಲೋಕ ಬಂದಿದೆ, ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ. ಅದು ಆ ಭಾಗವತ ಧರ್ಮದ ಮೊದಲ ಲಕ್ಷಣ. ಮೋಕ್ಷ ಸಾಧನೆಗಾಗಿ ಇದು ಪ್ರತಿಪಾದಿತ ಆಗಿದೆ ಈ ಧರ್ಮ. ಇಲ್ಲೊಂದು ಪ್ರಶ್ನೆ ನಮಗೆ ಬರ್ತದೆ. ಈ ಕರ್ಮ ಅಂತನ್ನೋದು ಮೂಲಭೂತವಾಗಿ ಫಂಡಮೆಂಟಲಿ ಅದು ಬಂಧಕವಾದದ್ದು. ಕರ್ಮ ಮನುಷ್ಯನನ್ನ ಬಂಧಿಸ್ತದೆ. ಬಂಧಿಸುವ ಸ್ವಭಾವ ಇರುವಂತಹ ಈ ಕರ್ಮ ಅದು ಮೋಚಕ ಆಗೋದು ಹೇಗೆ? ಆ ಕರ್ಮಗಳನ್ನು ಮಾಡಿಯೇ ಸಾಧಕನಾದವನು ಮುಕ್ತಿಯನ್ನು ಪಡೆಯೋದು ಹೇಗೆ ಅಂತ ಒಂದು ಜಿಜ್ಞಾಸೆ ನಮಗೆಲ್ಲರಿಗೂ ಕೂಡ ಬರ್ತದೆ.
ಅದಕ್ಕೆ ಉತ್ತರ ಹೀಗೆ ವಿಷ್ಣು ತೀರ್ಥಾಚಾರ್ಯ ಕೊಟ್ಟಿದ್ದಾರೆ. ಒಂದು ವಸ್ತು ಅದನ್ನು ಯಥಾವತ್ತಾಗಿ ಸ್ವೀಕಾರ ಮಾಡಿದರೆ ಅದು ರೋಗಕಾರಕ ಆಗ್ತದೆ. ಯದೇವ ಹಿ ದ್ರವ್ಯಂ ಪಾರ್ಥಿವಂ ಅಶೋಧಿತಂ ಭುಕ್ತಂ ರೋಗದಾಯಕಂ ತದೇವ ಸಂಶೋಧ್ಯ ಔಷಧೀಕೃತಂ ತದ್ರೋಗಮೇವ ಪರಿಹರತೆ. ಅದೇ ವಸ್ತುವನ್ನು ಶುದ್ಧೀಕರಿಸಿ ಔಷಧವಾಗಿ ಉಂಡಾಗ ಸೇವಿಸಿದರೆ ಅದು ನಮ್ಮ ರೋಗವನ್ನು ಪರಿಹರಿಸ್ತದೆ. ಜಗತ್ತಿನಲ್ಲಿ ಇದೆಲ್ಲ ಕಡೆನೂ ಕೂಡ ಕಂಡಿದೆ. ಬೇರೆ ಯಾವುದ್ಯಾವುದೋ ಕೆಲವು ಪದಾರ್ಥಗಳು ಅವು ಮೂಲತಃ ಯಥಾವತ್ತಾಗಿ ತೊಗೊಂಡ್ಬಿಟ್ರೆ ಶರೀರಕ್ಕೆ ಬಾಧೆ ಒಡ್ಡಿಯಾವು. ಆದರೆ ಅದನ್ನು ಶುದ್ಧೀಕರಿಸಿ ತಗೊಂಡ್ರೆ ಬಾಧೆಯನ್ನು ಪರಿಹರಿಸ್ತವೆ. ಇದು ಇಂಥದ್ದು ಈ ಕಡೆ ಇರಲಿ, ಬೇರೆ ಯಾವ ಪದಾರ್ಥಗಳ ಬಗ್ಗೆ ಆ ಕಡೆ ಇರಲಿ, ಸ್ವತಃ ವಿಷನೇ ಏನಿದೆ, ಹಾವಿನ ವಿಷ, ಅದು ನಮ್ಮ ದೇಹದೊಳಗೆ ಹೊಕ್ಕರೆ ನಮಗದು ಬಾಧಕ ಆಗ್ತದೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿದ್ದೇ ಇದೆ. ಆದರೆ ಅದೇ ವಿಷವನ್ನು ಹಾವಿನ ವಿಷಕ್ಕೆ ಒಂದು ಔಷಧವಾಗಿಯೂ ಕೂಡ ಪ್ರಯೋಗ ಮಾಡ್ತಾರೆ ಅನ್ನುವುದು ಕೂಡ ಒಂದು ಸೋಜಿಗನೆ. ಹಾವಿನ ಬಾಯಿಯಿಂದ ಆ ವಿಷವನ್ನು ಹೊರತೆಗೆದು ಆ ವಿಷವನ್ನು ಸಂಸ್ಕರಿಸಿ ಒಂದು ಔಷಧವನ್ನು ನಿರ್ಮಿಸ್ತಾರೆ. ಅದರಂತೆ ಮೂಲತಃ ಕರ್ಮ ಅಂತನ್ನುವುದು ಅಜ್ಞಾನದಿಂದ ಕರ್ಮ ಮಾಡಿದರೆ ಅದು ವ್ಯಕ್ತಿಗೆ ಬಾಧಕನೇ ಆಗ್ತದೆ. ಆದರೆ ಅದೇ ಕರ್ಮವನ್ನು ತಿಳಿದು ಮಾಡಿದರೆ ಅದು ಬಾಧಕ ಆಗೋದೇ ಇಲ್ಲ, ಮನುಷ್ಯನನ್ನು ಮೇಲೆತ್ತುತ್ತದೆ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೀ ಭವತಿ. ಕರ್ಮವನ್ನು ಸಾಧಕ ಮಾಡಿ ಅದರ ಮೂಲಕ ಜ್ಞಾನವನ್ನು ಪಡ್ಕೊಂಡು ಮುಂದೆ ಸಾಧಕ ಅಮೃತನಾಗ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ಕರ್ಮಭಿ ಶುದ್ಧತತ್ವಸ್ಯ ಜ್ಞಾನಂ ಭವತಿ. ಕರ್ಮಾಚರಣೆಯನ್ನು ಮಾಡಿ ಶುದ್ಧೀಕರಣವನ್ನು ಪಡ್ಕೊಂಡಾದ್ಮೇಲೆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ. ಯದೇವ ವಿದ್ಯೆಯ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಏನು ಜ್ಞಾನಪೂರ್ವಕವಾಗಿ ಮಾಡಿದರೆ ಅದು ಹೆಚ್ಚು ಪ್ರಭಾವಕಾರಿ ಆಗ್ತದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯದ ಒಂದು ಶ್ಲೋಕವೂ ಕೂಡ ನಮಗೆ ಕಾಣಿಸ್ತದೆ. ಯಥಾವತ್ ಕರ್ಮಕರ್ತುಸ್ತು ಜ್ಞಾನ ಸಹಾಯಕಾರಕಂ ಅನ್ಯಥಾ ಕುರುವತ ಕರ್ಮ ನಿರೇಯಾಯ ಭವಿಷ್ಯತೆ ಅಂತ. ಯಥಾವತ್ ಕರ್ಮಕರ್ತು, ಸರಿಯಾಗಿ ಕರ್ಮಾಚರಣೆಯನ್ನು ಮಾಡಿದರೆ ಅದು ಜ್ಞಾನ ಕೊಡ್ತದೆ ಸಾಧಕನಿಗೆ. ಅನ್ಯಥಾ ಕುರುವತಃ ಕರ್ಮ ನಿರೇಯಾಯ ಭವಿಷ್ಯತೆ. ಸರಿಯಾಗಿ ಕರ್ಮಾಚರಣೆಯನ್ನು ಮಾಡದೆ ಹೋದರೆ ಅದು ಆತನನ್ನು ನರಕಕ್ಕೆ ನೂಕ್ತದೆ. ಬ್ರಹ್ಮಾಂಡ ಪುರಾಣದ ಮಾತು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಉದ್ಧರಿಸಿದೆ. ಹೀಗೆ ಆ ಕರ್ಮವನ್ನು ಶುದ್ಧೀಕರಿಸುವಂತಹ ಉಪಾಯ, ಬಂಧಕವಾದಂತಹ ಕರ್ಮವನ್ನು ಶುದ್ಧೀಕರಿಸುವ ಉಪಾಯ ಅಂದರೆ ಜ್ಞಾನವೇ. ಮೋಕ್ಷ ಅಂತೂ ಎಲ್ಲಿಗೂ ಕೂಡ ಬೇಕು. ಸುಖ ಅಲ್ಲಿ ಆಗಬೇಕು, ದುಃಖ ಆಗಬಾರ್ದು. ಈಗಿರುವ ಸಂಸಾರದಲ್ಲಿರುವ ದುಃಖ ನನಗೆ ಹೋಗಬೇಕು, ಅದು ಹೋಗಿ ಶಾಶ್ವತವಾದ ಸುಖ ನನಗಾಗಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾರೆ. ಆದರೆ ಇಷ್ಟೆಲ್ಲ ಅಪೇಕ್ಷೆ ಅವರಿಗಿದ್ರೂ ಕೂಡ ಸರಿಯಾದ ಕರ್ಮವನ್ನು ಮಾತ್ರ ಮಾಡ್ತಾ ಇಲ್ಲ, ಅದಕ್ಕೆ ಬೇಕಾದ ಉಪಾಯವನ್ನು ಮಾತ್ರ ಅವರು ಕೈಗೊಳ್ತಾ ಇಲ್ಲ. ಇದು ಮನುಷ್ಯನ ಒಂದು ದುರ್ದೈವ. ಅದಕ್ಕೆ ಬೇಕಾದಂತಹ ಆ ಬಂಧಕವಾದ ಕರ್ಮವನ್ನು ಮಾಡಬಾರ್ದಿತ್ತು ಅವರು, ಆದರೆ ಬಂಧಕವಾದ ಕರ್ಮವನ್ನೇ ಮಾಡ್ತಿದ್ದಾರೆ. ನಮ್ಮ ಸ್ವಭಾವ ಏನು ಅದನ್ನು ತುಂಬ ಸುಂದರವಾಗಿ ಚಿತ್ರಿಸಿದ್ದಾರೆ ಇಲ್ಲಿ ವಿಷ್ಣು ತೀರ್ಥಾಚಾರ್ಯರು. ನಮ್ಮ ಸ್ವಭಾವವೇ ಆಗಿದೆ ಅಂತೆ. ಕ್ರಿಯತೆ ಚ ಬಂಧಕ ಸ್ವಭಾವಮೇವ ಕರ್ಮ ಕ್ರಿಯಾ ಸ್ವಭಾವೈ ದೇಹಿ ಮಾತ್ರೈ ವಿನಾ ಕರ್ಮಭಿ ಕ್ಷಣಮಾತ್ರ ಅವಸ್ಥಾತು ಅಶಕ್ನುವದ್ಭಿ. ಕರ್ಮ ಮಾಡದೆ ಒಂದು ಕ್ಷಣನೂ ಇವರಿಗೆ ಇರ್ಲಿಕ್ಕೆ ಬರೋದಿಲ್ಲ. ಇದು ಇವರ ಸ್ವಭಾವ. ಕರ್ಮವಂತೂ ಮಾಡ್ತಾನೆ ಇರ್ತಾರೆ. ಆದರೆ ಆ ಕರ್ಮವನ್ನು ಯಾವ ಥರದ ಕರ್ಮವನ್ನು ಮಾಡಬೇಕು? ಬಂಧಕ ಸ್ವಭಾವಮೇವ ಕರ್ಮ, ತಮ್ಮನ್ನು ಕಟ್ಟಿ ಹಾಕುವ ಕರ್ಮವನ್ನೇ ಮತ್ ಮಾಡ್ತಾ ಇರ್ತಾರೆ.
ಕರ್ಮವನ್ನು ಅಂಥ ಕರ್ಮವನ್ನು ಮಾಡುವುದೇ ಅವರ ಸ್ವಭಾವ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ ಚಕರ್ಮಕೃತ್. ಯಾರೂ ಕೂಡ ಕರ್ಮವನ್ನು ಮಾಡದೇ ಇರುವುದು ಸಾಧ್ಯವಿಲ್ಲ ಅಂತ ಭಗವದ್ಗೀತಾದಲ್ಲೂ ಕೂಡ ಕೃಷ್ಣ. ಕರ್ಮವನ್ನಂತೂ ಮಾಡ್ತಾ ಇರ್ತೇವೆ, ಸ್ವಲ್ಪ ಎಚ್ಚರ ವಹಿಸಿದರೆ ಅದೇ ಕರ್ಮ ನಮಗೆ ಬಂಧಕ ಆಗದೇ ಇರುವಂತೆ ಮಾಡಬಹುದು. ಆದರೆ ಎಚ್ಚರ ತಪ್ಪಿ ಮಾಡುವುದರಿಂದ ಆ ಕರ್ಮ ಯಾವತ್ತೂ ನಮ್ಮನ್ನ ಬಂಧಿಸಿಯೇ ಬಿಡ್ತದೆ. ಅದೇನು ಎಚ್ಚರ ತಪ್ಪುವುದು ಅಂದರೆ ನಾನೇ ಸ್ವತಂತ್ರವಾಗಿ ಮಾಡ್ತಿದ್ದೀನಿ ಅನ್ನುವ ಭ್ರಮ. ಭಗವಂತನ ಕರ್ತೃತ್ವದ ಬಗ್ಗೆ ಎಚ್ಚರ ಇಲ್ಲದಿರುವ ಕಾರಣದಿಂದಾಗಿ ಬಂದ ಭ್ರಮ ಅದು. ಹೀಗೆ ಇಂಥ ಒಂದು ಸಂಕಟದಲ್ಲಿ ನಾವು ಯಾವತ್ತೂ ಕೂಡ ಸಜ್ಜನರು ಸಿಲುಕಿರ್ತೇವಂತೆ. ಕರ್ಮವನ್ನು ಮಾಡದೇ ಇರ್ಲಿಕ್ಕೆ ಆಗೋದಿಲ್ಲ, ಆದರೆ ಸತ್ಕರ್ಮವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡ್ತಾನೇ ಇದ್ದೀವಿ ಕರ್ಮಗಳನ್ನ, ಆ ಕರ್ಮಗಳು ನಮ್ಮನ್ನು ಕಟ್ಟಿ ಹಾಕ್ತಾನೇ ಇದೆ. ಆ ಚತುರ್ದಶಮಾದ್ವರ್ಷಾತ್ ಕರ್ಮಾಣಿ ನಿಯಮೇನ ತೋ ದಶಾವರಾಣಾಂ ಜನ್ಮಾನಾಂ ಕಾರಣಾನಿ ಕರೋತ್ಯಯಂ ಅಂತ. 14 ವರ್ಷ ತುಂಬಿದ ಮೇಲೆ, 18 ವರ್ಷದ ನಂತರ ಅಲ್ಲ, 14 ವರ್ಷ ತುಂಬಿದ ಮೇಲೆ ಮನುಷ್ಯನಿಗೆ ಮೆಜಾರಿಟಿ ಬರ್ತದಂತೆ. ತನ್ನ ಕರ್ಮಕ್ಕೆ ತಾನು ಜವಾಬ್ದಾರನಾಗುವಂಥ ಮೆಜಾರಿಟಿ. ಇವತ್ತು ಒಂದು ಜನ್ಮ ನಾನೇನು ತಾಳಿದ್ದೇನೆ, ಈ ಜನ್ಮದಲ್ಲಿ ನಾನು ಮಾಡಿದ ಕರ್ಮಗಳಿಂದ ಮುಂದಿನ ಕನಿಷ್ಠ 10 ಜನ್ಮಗಳಿಗೆ ಸಾಕಾಗುವಷ್ಟು ಬೀಜಗಳನ್ನು ನಾನು ತಯಾರು ಮಾಡ್ಕೊಂಡಿರ್ತೇನೆ ಅಂತ ವರ್ಣನೆ ಮಾಡ್ತಾರೆ. ಆದ್ದರಿಂದ ಇದೊಂದು ಜನ್ಮದಿಂದ ಮುಂದಿನ 10 ಜನ್ಮಗಳು, ಆ 10 ಜನ್ಮಗಳ ಪೈಕಿ ಒಂದೊಂದು ಜನ್ಮದಿಂದ ಮತ್ತೆ 10 ಜನ್ಮ, ಹೀಗೆ 10 ಜನ್ಮಗಳು 100 ಜನ್ಮಕ್ಕೆ ಕಾರಣ ಆದವು. ಈ ಥರ ಕರ್ಮ ಮಾಡ್ತಾನೆ ಇರ್ತೇವೆ. ನಮ್ದೊಂದು ದೊಡ್ಡ ಸಂಕಟ ಇದೆ. ಹೇಗೆ ಬಂಧಕ ಆಗದೇ ಇರುವ ಕರ್ಮವನ್ನು ಹೇಗೆ ಮಾಡಬೇಕು ಅನ್ನುವುದೇ ನಮ್ಗೆ ಗೊತ್ತಾಗ್ತಿಲ್ಲ. ಅದ್ರ ಉಪಾಯ ನಮಗೆ ತಿಳಿತಾ ಇಲ್ಲ. ಅದನ್ನು ಗಮನಿಸಿ, ಜಾತಕರ್ಣೋ ಭಗವಾನ್ ತದೇವ ಕರ್ಮ ಚಿಕಿತ್ಸಿತವಾನ್. ಭಗವಂತ ಕರುಣೆಯಿಂದ ಒಂದು ಚಿಕಿತ್ಸೆ ಕೊಟ್ಟನಂತೆ ಆ ಕರ್ಮಕ್ಕೆ. ತದೇವ ಹಿ ಕರ್ಮ ಭಾಗವತ ಧರ್ಮ ಇತ್ಯಭಿಧೀಯತೆ. ಹೇಗೆ ಚಿಕಿತ್ಸೆ ಕೊಟ್ಟ ಅಂದ್ರೆ, ನಾವೇನು ಕರ್ಮಗಳನ್ನು ಮಾಡ್ತೀವಲ್ಲ ಅದರಲ್ಲಿ ಫಲಕಾಮನೆ ನಮಗೆ ಸಹಜವಾಗಿ ಇರ್ತದೆ, ಮತ್ತೆ ನಾನೇ ಮಾಡಿದ್ದೇನೆ ಅನ್ನುವಂಥ ಅಭಿಮಾನ ಇರ್ತದೆ. ಇವೆರಡು ದೋಷಗಳನ್ನ ಕಿತ್ತಿ ಹಾಕಿಕೊಂಡ್ರೆ, ಫಲದ ಕಾಮನೆ ಮತ್ತೆ ಕರ್ತೃತ್ವದ ಅಭಿಮಾನ ಇವೆರಡನ್ನು ಕಿತ್ತಿ ಹಾಕಿಕೊಂಡು ಕೇವಲ ಭಗವತ್ ಪ್ರೀತಿಗಾಗಿ ಈ ಕರ್ಮವನ್ನು ಮಾಡಿದ್ದಾದರೆ ಅದು ಬಾಧಕ ಆಗೋದಿಲ್ಲ, ಮೋಚಕ ಆಗ್ತದೆ. ಇದೇ ಅವನು ಕೊಟ್ಟಂಥ ಚಿಕಿತ್ಸೆ, ಅದೇ ಅವನು ಕೊಟ್ಟಂಥ ಉಪದೇಶ. ಇಡೀ ಭಗವದ್ಗೀತೆಯಲ್ಲಿ ಕೂಡ ಅವನು ಮಾಡಿದ್ದ ಇದನ್ನೇ. ಮಾಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋ ಸ್ವಕರ್ಮಣಿ. ಕರ್ಮ ಮಾಡದೇ ಇರಬೇಡ, ಅಕರ್ಮದ ಬಗ್ಗೆ ಸಂಘ ಬೇಡ. ಕರ್ಮ ಮಾಡದೇ ಇರಬೇಡ, ಆದರೆ ಕರ್ಮವನ್ನು ಮಾಡುವಾಗ ಕರ್ಮದ ಫಲವನ್ನು ಗಮನಿಸಿಯೇ ಮಾಡಬೇಡ. ಕರ್ಮದ ಫಲ ಬೇಕೇ ಬೇಕು ಅಂದ್ರೆ ಮಾಡ್ತೇನೆ ಅನ್ನುವ ಹಠ ಬೇಡ. ಸಿದ್ಧಿಯೋಹೋ ಸಮೋಭೂತ್ವ. ಫಲ ಸಿಗಲಿ ಬಿಡ್ಲಿ, ಕರ್ಮವನ್ನು ಮಾತ್ರ ಮಾಡ್ತಾನೆ ಹೋಗೋ ಅಂತ ಅಲ್ಲಿಯೂ ಅವನು ಕೊಟ್ಟಿದ್ದ ಆ ಚಿಕಿತ್ಸೆಯನ್ನೇ. ಆ ಚಿಕಿತ್ಸೆ ಅವನು ಕೊಟ್ಟಿದ್ದಾನೆ, ಅದನ್ನು ಸ್ವೀಕಾರ ಮಾಡಲಿಕ್ಕೆ ನಾವು ತಯಾರಿರ್ಬೇಕಷ್ಟೆ. ನಾವು ಏನು ಕರ್ಮವನ್ನ ಮಾಡಿ ಮೋಕ್ಷವನ್ನು ಬಯಸ್ತೀವಲ್ಲ, ಅಲ್ಲಿ 2 ಅಂಶಗಳಿವೆ. ಒಂದು, ನಮ್ಮ ಸ್ವರೂಪದಲ್ಲಿರುವಂತಹ ಸುಖ ವ್ಯಕ್ತವಾಗಬೇಕು. ಮತ್ತೊಂದು ಬಾಹ್ಯ ಸುಖ, ಮನೋವೃತ್ತಿ ರೂಪವಾದ ಸುಖ ಏನಿದೆ, ಲೌಕಿಕ ವಿಷಯಗಳನ್ನು ಅನುಭವಿಸಿ ನಮಗೆ ಬರುವಂಥ ಸುಖ, ಆ ಸುಖ ಪರಿಹಾರ ಕಾಣಬೇಕು. ವಿಷಯ ಪದಾರ್ಥಗಳಿಂದ ಸಿಗುವಂತಹ ಸುಖವೂ ದೂರ ಆಗಬೇಕು, ಮತ್ತೆ ವಿಷಯ ಪದಾರ್ಥಗಳ ಸಂಪರ್ಕದಿಂದಾಗಿ ಬರುವಂತಹ ದುಃಖವೂ ದೂರ ಆಗಬೇಕು. ಅಂತೂ ಬಾಹ್ಯ ಸುಖವೂ ದುಃಖವೂ ಎರಡೂ ದೂರ ಆಗಬೇಕು. ಬಾಹ್ಯವಾದದ್ದೆಲ್ಲವೂ ಹೋಗಬೇಕು, ಒಳಗಿನದು ಬರಬೇಕು. ಇದು ಮೋಕ್ಷದ ಲಕ್ಷಣ. ಆ ದುಃಖ ನಿವೃತ್ತಿ ಅನ್ನುವಂಥ 2ನೇ ಒಂದು ಪಾರ್ಟ್ ಏನಿದೆ, ಮೋಕ್ಷದ 2ನೇ ಪಾರ್ಟ್, ಅದಕ್ಕೇನು ಕಾರಣ ಅನ್ನೋದನ್ನ ಈಗ ಆಲೋಚನೆ ಮಾಡಬೇಕು.
ಕರ್ಮ ಮಾಡುವಾಗ ನಾನೇ ಕರ್ತೃವಾಗಿದ್ದೇನೆ ಎನ್ನುವ ಅಭಿಮಾನದಿಂದ ಮಾಡುವುದು ಮತ್ತು ಫಲಕಾಮನೆಯನ್ನು ಇಟ್ಕೊಳ್ಳೋದು, ಇವೆರಡೂ ದೋಷಗಳನ್ನು ನಾವು ತೊಳೆದುಕೊಂಡ್ರೆ ಆ ದುಃಖ ನಿವೃತ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಸ್ವಲ್ಪ ಹಿಗ್ಗಿಸಿ ನೋಡಬೇಕು. ಇಲ್ಲಿ ಅದು ಬಂದಿಲ್ಲ, ನಾನು ಹೇಳ್ತಿದ್ದೇನೆ. ಕೆಲಸ ಮಾಡುವಾಗ ಕರ್ತೃತ್ವಾಭಿಮಾನ ಮಾಡಿದರೆ ಅದೇ ದುಃಖಕ್ಕೆ ಕಾರಣ ಆಗ್ತದೆ. ನಾನು ಕರ್ತ, ನಾನು ಮಾಡಿದ್ದೇನೆ ಅನ್ನುವಂಥ ಹಮ್ಮು ಬಿಮ್ಮು ಮನುಷ್ಯನಿಗಿದ್ರೆ ಕೆಲಸ ಮಾಡ್ತಾ ಹೋಗುವಾಗ ಸ್ವಲ್ಪ ಏನಾದರೂ ವೈಫಲ್ಯಗಳು ಕಂಡು ಬಂದರೆ ಅಥವಾ ವೈಫಲ್ಯ ಅಲ್ಲಿ ಇಲ್ಲದೆ ಹೋದರೂ ಕೂಡ ಸುತ್ತಮುತ್ತಲಿರುವಂಥ ಜನ ಆ ಕರ್ಮದ ಬಗ್ಗೆ ಏನಾದರೂ ಕೆಲವು ಆಕ್ಷೇಪಗಳನ್ನು ಮಾಡಿದರೆ, ಕಮೆಂಟ್ಸ್ ಮಾಡಿದರೆ, ಅವಾಗೆಲ್ಲ ನಮ್ಮ ಆ ಅಭಿಮಾನಕ್ಕೆ ಪೆಟ್ಟು ಬೀಳ್ತದೆ. ಆದ್ರಿಂದ ನಮಗೆ ದುಃಖ ಆಗ್ತದೆ. ದುಃಖ ಕ್ರಿಯೆಗಳಿಂದಲೂ ದುಃಖ ಆಗೋದು ಈ ಥರ. ಕೆಲವೊಂದು ಬಾರಿ ರೋಗ ಬಂದು ದುಃಖ ಬರೋದು, ಮತ್ತೆ ಏನೋ ಇದ್ದಿದ್ದನ್ನು ಕಳ್ಕೊಂಡು ದುಃಖ ಬರೋದು, ಅದೊಂದು ವಿಚಾರ ಬೇರೆ. ಕೆಲಸವನ್ನು ಮಾಡುವಾಗ ನಾನು ಮಾಡ್ತಿದ್ದೀನಿ ಅನ್ನುವಂಥ ಅಭಿಮಾನ ನಮ್ಮಲ್ಲಿ ಎಷ್ಟು ತೀವ್ರವಾಗಿರ್ತದೋ, ಆ ದುರಭಿಮಾನ ಎಷ್ಟು ಇರ್ತದೋ ಅಷ್ಟಷ್ಟು ಅವನಿಗೆ ದುಃಖ ಆಗ್ತಾ ಹೋಗ್ತದೆ. ಈ ಜಗತ್ತಿರೋದೇ ಹಾಗೆ. ಯಾರ್ಯಾರು ಅಭಿಮಾನ ಪಟ್ಟಿದ್ದಾರೆ, ಅಭಿಮಾನ ಪಟ್ಟವರೆಲ್ಲರಿಗೂ ಕೂಡ ಒಂದು ಪೆಟ್ಟು ಬೀಳಲೇಬೇಕು. ಇಲ್ಲಿ ಕರ್ತೃತ್ವಾಭಿಮಾನ, ಒಂದು ಯಾವುದೋ ಮಹಾಕಾರ್ಯವನ್ನು ಒಬ್ಬ ಮನುಷ್ಯ ಮಾಡ್ತಿದ್ದಾನೆ ಅಂತ ಇಟ್ಕೊಂಡಾಗ ಈ ಮಹಾಕಾರ್ಯವನ್ನು ನಾನು ಮಾಡ್ತಿದ್ದೇನೆ ಅಂತ ಭಾವಿಸಿ ಅದರಿಂದ ಮುಂದುವರಿತಾನೆ. ಆ ಅಭಿಮಾನಕ್ಕೆ ಪೆಟ್ಟು ಬಿದ್ದಾಗ ದುಃಖ ಆಗ್ತದೆ. ಅಂಥ ಪೆಟ್ಟು ಬೀಳುವುದು ಸುತ್ತಮುತ್ತಲಿನವರಿಂದ ಬೀಳ್ಬೋದು. ಕೆಲವು ಬಾರಿ ಅದೇನು ಮಹಾಕರ್ಮ ಅಲ್ಲದೆ ಹೋದ್ರೂ ಕೂಡ ತೀರಾ ಸಣ್ಣ ಸಣ್ಣ ಕೆಲಸಗಳನ್ನು ಕೂಡ ಕರ್ತೃತ್ವದ ಅಭಿಮಾನ ಪೂರ್ವಕವಾಗಿಯೇ ನಾವು ಮಾಡ್ತೇವೆ. ಇದು ತುಂಬ ಸೋಜಿಗ, ನನಗೆ ಆಶ್ಚರ್ಯವಾಗಿ ಕಾಣಿಸೋದು ಈ ಸಂಗತಿ. ಈ ಜಗತ್ತಿನಲ್ಲಿ ಯಾರೋ ಉನ್ನತವಾದ ಸ್ಥಾನಮಾನದಲ್ಲಿದ್ದವರು, ನೂರಾರು ಜನರಿಗೆ ಉಪಕಾರ ಆಗುವಂಥ ಕೆಲಸವನ್ನು ಮಾಡುವವರು, ನೂರಾರು ಜನ ಯಾರನ್ನು ಅವಲಂಬಿಸಿ ಬದುಕಬೇಕಾಗ್ತದೋ ಅಂಥ ಸ್ಥಾನದಲ್ಲಿದ್ದವರು, ಅವರು ತಮ್ಮ ಬಗ್ಗೆ ಅಭಿಮಾನ ಪಟ್ಕೊಳ್ಳೋದು, ಅಹಂಕಾರ ಪಟ್ಕೊಳ್ಳೋದು ಒಂದು ರೀತಿ ಸಹಜ. ಆದರೆ ಅದಷ್ಟೇ ಅಲ್ಲದೇನೆ ತುಂಬ ಬೇಸಿಕ್ ಕರ್ತವ್ಯಗಳನ್ನು ಮಾಡುವವರಿಗೂ ಕೂಡ ಅವ್ರದೇ ಆದಂಥ ಒಂದು ಅಹಂಕಾರ ಬರ್ತಿರ್ತದೆ. ಯಾತಕ್ಕಾಗಿ ಮನುಷ್ಯ ಅಹಂಕಾರ ಪಡ್ತಾನೆ ಅಂತ ಅನ್ನೋದೇ ಗೊತ್ತಾಗೋದಿಲ್ಲ ನನಗೆ ಅನೇಕ ಬಾರಿ. ಇಷ್ಟು ಸಣ್ಣ ವಿಷಯ, ಇಂಥದೊಂದು ಸಣ್ಣ ಕೆಲಸ, ಇದನ್ನು ಮಾಡಲಿಕ್ಕೆ ಇವನಿಷ್ಟು ಅಹಂಕಾರ ಪಡೋದಾ, ಇಷ್ಟು ಅಭಿಮಾನ ಪಡೋದಾ ಅಂತ ಆಲೋಚನೆ ಮಾಡುವಂತೆ ಈ ಮನುಷ್ಯನ ಸ್ವಭಾವ ನಮ್ಮನ್ನ ಪ್ರೇರಿಸ್ತದೆ. ಈ ಅಭಿಮಾನ ಮತ್ತು ಅಹಂಕಾರ ಅದು ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ. ಅದು ಒಂದು ರೀತಿ ಲೋಹಕ್ಕೆ ಹಚ್ಚಿದ ಪ್ರೈಮರ್ ಇದ್ದಂತೆ ಅಂತ ಹಿಂದೆ ಒಂದು ಬಾರಿ ಹೇಳಿದ್ದೆ. ಒಂದು ಲೋಹ, ಆ ಲೋಹದಿಂದ ಏನೇ ವಸ್ತುಗಳನ್ನು ಮಾಡಿ ಪ್ರತಿಯೊಂದಕ್ಕೂ ಮೊದಲು ಒಂದು ಪ್ರೈಮರ್ ಹಚ್ಚಿ ಆ ಲೋಹದ ವಸ್ತುವನ್ನ ಹೊರಗೆ ಬಿಡ್ತಾರೆ. ಮತ್ತೆ ಅದು ವಸ್ತು ತಯಾರಾದಾಗ ಅದಕ್ಕೆ ಪ್ರೈಮರ್ ಹಚ್ಚಿ ಬಿಟ್ಟಿರ್ತಾರೆ. ಮುಂದೆ ಅದಕ್ಕೆ ಅವರವರ ಅಭಿರುಚಿಗೆ ತಕ್ಕಂತೆ ಬೇರೆ ಬೇರೆ ಬಣ್ಣಗಳನ್ನು ಹಚ್ಚಿ ಅದನ್ನು ಉಪಯೋಗಕ್ಕೆ ತೆರೆದಿಡ್ತಾರೆ. ಹೀಗೆ ಅಲ್ಲಿ ಪ್ರೈಮರ್ ಅನ್ನುವುದು ಹೇಗೆ ಬೇಸ್, ಅದರ ಮೇಲೆ ಉಳಿದ ಬಣ್ಣಗಳು, ಹಾಗೆ ವ್ಯಕ್ತಿ ಮಾಡುವಂತಹ ಪ್ರತಿಯೊಂದು ಕೆಲಸವು. ಅದಕ್ಕಾಗಿ ನಾನು ಅದನ್ನು ಹೇಳಿದ್ದು, ನೂರಾರು ಜನರಿಗೆ ಉಪಯುಕ್ತ ಆಗುವಂತಹ ಕಾರ್ಯಗಳನ್ನು ಮಾಡುವವರು, ನೂರಾರು ಜನರ ಮೇಲೆ ಅಧಿಕಾರವನ್ನು ಚಲಾಯಿಸುವಂತಹ ಕಾರ್ಯವನ್ನು ಮಾಡುವವರು, ತೀರಾ ವೈಯಕ್ತಿಕವಾದ ಕೆಲಸಗಳು ಕೂಡ ಅಹಂಕಾರ ಮತ್ತು ಅಭಿಮಾನಿಗಳಿಂದಲೇ ಕೂಡಿರುತ್ತವೆ. ಗಂಡ ಹೆಂಡತಿಯನ್ನು ಪ್ರೀತಿಸುವ ಕೆಲಸ, ಹೆಂಡತಿ ಗಂಡನನ್ನು ಪ್ರೀತಿಸುವ ಕೆಲಸ, ತಂದೆ ತಾಯಂದಿರು ತಮ್ಮ ಮಕ್ಕಳನ್ನು ಪ್ರೀತಿಸುವ ಕೆಲಸ, ಮಕ್ಕಳು ತಮ್ಮ ತಂದೆ ತಾಯಂದಿರ ಬಗ್ಗೆ ತೋರುವ ಭಕ್ತಿ, ಗೌರವ, ಪ್ರೀತಿಯ ಹಿಂದೆ ಎಲ್ಲ ಕಡೆನೂ ಕೂಡ, ಈ ಎಲ್ಲ ಕೆಲಸಗಳ ಹಿಂದೆನೂ ಕೂಡ ಇರುವುದು ಅಹಂಕಾರವೇ. ಭಕ್ತ ಭಗವಂತನನ್ನ ಭಕ್ತಿಯಿಂದ ಭಜಿಸ್ತಾನೆ, ಅಲ್ಲಿಯೂ ಕೂಡ ಹಿಂದೆ ಕೆಲಸ ಮಾಡುವುದು ಅಹಂಕಾರವೇ. ನಾವು ರಾಷ್ಟ್ರದ ಪ್ರಜೆಗಳು, ರಾಷ್ಟ್ರದ ಬಗ್ಗೆ ಅಭಿಮಾನ ತೋರಿಸ್ತೇವೆ,
ಭಕ್ತಿ ತೋರಿಸ್ತೀವಿ, ಗೌರವ ತೋರಿಸ್ತೀವಿ. ಅಲ್ಲಿ ಕೂಡ ಹಿಂದೆ ಕೆಲಸ ಮಾಡುವುದು ಅಭಿಮಾನವೇ, ಅಹಂಕಾರವೇ. ಸ್ವಲ್ಪ ಮಟ್ಟಿನ ಅಭಿಮಾನ ಇರಬೇಕಾಗ್ತದೆ. ಅಹಂಕಾರ, ನಾನು ಮಾಡ್ತಿದ್ದೇನೆ ಅನ್ನುವಂಥ ಅರಿವು ಕೂಡ ಇರಲೇಬೇಕಾಗ್ತದೆ. ನಾನು ಮಾಡ್ತಿದ್ದೇನೆ ಅನ್ನುವ ಅರಿವು ಇಲ್ಲದೆ ಹೋದರೆ ಆ ಕೆಲಸವೇ ನಡೀಲಿಕ್ಕಿಲ್ಲ. ಆದರೆ ಯಾವ ಹಂತದಲ್ಲಿ ಆ ಅಭಿಮಾನ ಮತ್ತು ಅಭಿಮಾನ ಅನ್ನೋದು ಮತ್ತು ಅಹಂಕಾರ ಅನ್ನೋದು ದುರ್ಗುಣವಾಗಿ ಪರಿಣಮಿಸ್ತದೆ, ಅಹಂಕಾರ ಅಂತನ್ನೋದು ಸದ್ಗುಣವಾಗಿ ಪರಿಣಮಿಸುವುದು ಸಾಧ್ಯ ಇದೆ. ನಾನು ಇದನ್ನು ಮಾಡ್ತಾ ಇದ್ದೀನಿ ಎನ್ನುವ ಅರಿವು ಅದೇ ಸದ್ಗುಣ. ನಾನು ಮಾಡ್ತಿದ್ದೀನಿ ಅನ್ನುವ ಸದ್ಗುಣ ಒಂದು ಯಾವುದೋ ಹಂತದಲ್ಲಿ ಒಂದು ಮಾರ್ಜಿನ್ ದಾಟಿ ದುರ್ಗುಣ ಆಗಿಬಿಡ್ತದಲ್ಲ, ಅದೇ ಬಹಳ ವಿಚಿತ್ರ. ಆ ಕರ್ತೃತ್ವಾಭಿಮಾನ ಮತ್ತು ಅಹಂಕಾರಗಳೇ ದುಃಖಕ್ಕೆ ಕಾರಣ ಆಗ್ತವೆ. ಮತ್ತೊಂದು ಐಹಿಕ ಫಲಕಾಮನೆ, ನನಗೆ ಫಲ ಸಿಗಲಿ ಅನ್ನುವಂಥ ಒಂದು ಗೀಳು, ಇದು ಕೂಡ ನಮಗೆ ದುಃಖಕ್ಕೆ ಕಾರಣ ಆಗ್ತದೆ. ಕರ್ತೃತ್ವಾಭಿಮಾನ ಮತ್ತು ಐಹಿಕ ಫಲಕಾಮನೆಯನ್ನು ಬಿಟ್ಟರೆ ದುಃಖ ತಾನಾಗೆ ಹೋಗ್ತದೆ. ಯಾಕಂದ್ರೆ ದುಃಖ ಬಂದದ್ದೇ ಅವುಗಳಿಂದ. ಈ ಜಗತ್ತಿನಲ್ಲೂ ದುಃಖ ಹೋಗ್ತದೆ. ಅಷ್ಟೇ ಅಲ್ಲ, ನಾಳೆ ಮುಕ್ತಿಯಲ್ಲಿ ಏನು ನಮಗೆ ಸ್ವರೂಪ ಸುಖ ವ್ಯಕ್ತ ಆಗ್ತದೆ, ಅಲ್ಲೂ ಕೂಡ ದುಃಖ ನಿವೃತ್ತಿ ಹೋಗ್ಲಿಕ್ಕೆ ಈ ಕರ್ತೃತ್ವದ ಅಭಿಮಾನ ತ್ಯಾಗ ಮಾಡುವುದು ಮತ್ತೆ ಐಹಿಕ ಫಲ ಕಾಮನೆಯನ್ನು ತ್ಯಾಗ ಮಾಡುವುದೇ ಕಾರಣ ಆಗ್ತದೆ. ಅದೇ ಬಹಳ ಸೂಕ್ಷ್ಮ. ಐಹಿಕ ಐಹಿಕ ಫಲದ ಅಪೇಕ್ಷೆಯನ್ನು ನಾವು ತ್ಯಾಗ ಮಾಡುವುದು ಅಂತ ಏನಿದೆಯಲ್ಲ, ಒಂದು ಯಾವುದೋ ಕೆಲಸವನ್ನ, ಉದಾಹರಣೆಗಾಗಿ ನಾನೀಗ ಈ ಪ್ರವಚನ ಮಾಡ್ತಿದ್ದೇನೆ, ಇದ್ರ ಹಿಂದೆ ಅಭಿಮಾನ, ಅಹಂಕಾರ, ಬೇಸಿಕಲಿ ಸದ್ಗುಣ ಆಗಿರಬೇಕಾದ ಅಭಿಮಾನ ಮತ್ತು ಅಹಂಕಾರ ಖಂಡಿತವಾಗಿಯೂ ಅದು ದುರ್ಗುಣವಾಗಿ ಪರಿಣಮಿಸಿಯೇ ಇದೆ. ಪ್ರವಚನ ಮಾಡ್ತಿದ್ದೇನೆ ಅನ್ನುವಂತಹ ದುರಭಿಮಾನ ಮತ್ತು ದುರಹಂಕಾರ ನನಗೆ ಇದ್ದೇ ಇದೆ. ಮತ್ತೆ ಐಹಿಕ ಫಲ ಕಾಮನೆಯೂ ಇದೆ. ಇದು ತುಂಬಾ ವಿಚಿತ್ರ. ಹೇಗೆ ಐಹಿಕ ಫಲ ಕಾಮನೆ ಇದೆ ಅಂದ್ರೆ, ನಾನು ಧನವನ್ನೇ ಬಯಸದೇ ಇರಬಹುದು, ಆದರೆ ನಾವೆಲ್ಲರೂ ಕೂಡ ನಾವು ಮಾಡ್ತಿರುವ ಈ ಕರ್ಮವನ್ನ ಜನ ಗಮನಿಸಬೇಕು, ಸ್ವಲ್ಪ ಅಲ್ಲ ಸ್ವಲ್ಪ ಗಮನಿಸಬೇಕು ಅನ್ನುವ ಒಂದು ಅಪೇಕ್ಷೆ ನಮಗೆಲ್ಲರಿಗೂ ಇದ್ದೇ ಇರ್ತದೆ. ಕಾಮನೆ ಅಂದ್ರೆ ಕೇವಲ ದುಡ್ಡಿನ ಕಾಮನೆಯೇ ಕಾಮನೆ ಏನಲ್ಲ. ಭಗವಂತ ಒಬ್ಬ ಮೆಚ್ಚಿದ್ರೆ ಸಾಕು, ಭಗವಂತನ ಭಕ್ತರಾದ ತತ್ವಾಭಿಮಾನಿ ದೇವತೆಗಳು ಮೆಚ್ಚಿದ್ರೆ ಸಾಕು ಅನ್ನುವ ಧೋರಣೆ ನಮ್ದು ಇರೋದಿಲ್ಲ. ಯಾರೋ ನಮ್ಮ ಸುತ್ತಮುತ್ತಲಿದ್ದಂಥವರು ಕ್ಷುಲ್ಲಕರಾದ ವ್ಯಕ್ತಿಗಳ ಸಮಾಧಾನಕ್ಕಾಗಿ, ಅವರ ಮೆಚ್ಚುಗೆಗಾಗಿ ಕೂಡ ನಾವು ಇದನ್ನ ಮಾಡ್ತಾ ಇರ್ತೇವೆ. ಅದು ನಮ್ಮ ದೋಷ. ಆದ್ರಿಂದ ದುಡ್ಡಿನ ಅಪೇಕ್ಷೆ ಇಲ್ಲದೇನೆ ಇದನ್ನು ಮಾಡ್ತಿದ್ದೀನಿ ಅನ್ನೋದು ಒಂದು ದೊಡ್ಡ ಹೆಗ್ಗಳಿಕೆ ಏನಲ್ಲ. ದುಡ್ಡಿನ ಅಪೇಕ್ಷೆ ಇಲ್ಲದೆ ಹೋದ್ರೂ ಕೂಡ ಅದಕ್ಕಿಂತಲೂ ಭಯಂಕರವಾದ ಐಹಿಕ ಕಾಮನೆಗಳು ನನ್ನನ್ನು ಪೀಡಿಸುವ ಸಾಧ್ಯತೆ ಇದೆ. ಮುಖ್ಯವಾಗಿ ಅದೇ ಕೀರ್ತಿ ಕಾಮನೆ, ಕೀರ್ತಿ ಶನಿ ಅಂತಂತಾರೆ ಅದನ್ನೇ. ಜನ ನಮ್ಮನ್ನು ಗುರುತಿಸಬೇಕು ಅನ್ನುವಂಥ ಒಂದು ಹಂಬಲ ಇರ್ತದಲ್ಲ, ಅದು ಬಹಳ ನೀಚವಾದ. ಅನೇಕ ಬಾರಿ ಹಿಂದೆ ನಾನು ಇದನ್ನು ಹೇಳಿದ್ದೆ. ಸಾವಿರಾರು ಜನ ನಮ್ಮನ್ನು ಗುರುತಿಸಬೇಕು, ಲಕ್ಷಾಂತರ ಜನ ನಮ್ಮನ್ನು ಗುರುತಿಸಬೇಕು, ನಮ್ಮ ಕೆಲಸವನ್ನು ನೋಡಿ ಅವರು ಲೈಕ್ ಮಾಡಬೇಕು ಅಂತ ಆಲೋಚನೆ ಮಾಡುವುದು ಒಂದು ಸಂಗತಿ. ಕೆಲವರಿಗೆ ಅದಿಲ್ಲದೆ ಇರಬಹುದು. ಆದರೆ ನಾನು ಎಲೆಮರೆಕಾಯಿ ಅಂತ ಇದ್ದೀನಲ್ಲ, ಎಲೆಮರೆಕಾಯಿಯಂತೆ ನಾನು ಇದ್ದೀನಿ ಅನ್ನುವುದನ್ನಾದರೂ ಇವರೆಲ್ಲರೂ ಕೂಡ ಗುರುತಿಸಬೇಕು ಅನ್ನೋ ಒಂದು ಕ್ಷುದ್ರವಾದ ಹಂಬಲ ನಮಗಿರ್ತದೆ. ಅದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ನೀವು ನೋಡಿರ್ತೀರಿ. ಅದು ಹೇಗೆಂದ್ರೆ, ಅರಿಷಡ್ವರ್ಗಗಳನ್ನು ಕೂಡ ಗೆದ್ದಿದ್ದೀನಿ ನಾನು. ಅರಿಷಡ್ವರ್ಗಗಳನ್ನು ಗೆದ್ದಿದ್ದೀನಿ, ಅದರಲ್ಲಿ ಅಹಂಕಾರವೂ ಒಂದು ಸೇರಿದೆ. ಅಹಂಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಮದವೇ ಅಹಂಕಾರ. ಆ ಮದವನ್ನ ನಾನು ಗೆದ್ದಿದ್ದೀನಿ. ಸರಿ, ಮದವನ್ನು ಗೆದ್ದು ಬಿಟ್ಟಿದ್ದೀನಿ ನಾನು ಅನ್ನುವುದೇ ನನ್ನ ಅಹಂಕಾರ ಆಗಿ ಕಾಡುವ ಸಾಧ್ಯತೆ ಇದೆ. ಹಾಗೆ
ನಾನು ಯಾವುದೇ ಕೀರ್ತಿಯನ್ನು ಜನಮನ್ನಣೆಯನ್ನು ಬಯಸುವುದಿಲ್ಲ ಅನ್ನುವುದು ನನ್ನ ಹೆಗ್ಗಳಿಕೆ ಅಂತ ನಾನು ಭಾವಿಸ್ತೇನೆ. ಆ ಮೂಲಕ ನಾನು ಯಾವುದೇ ಕೀರ್ತಿ ಜನಮನ್ನಣೆಯನ್ನು ಭಾವಿಸುವುದಿಲ್ಲ ಅನ್ನುವುದು ಜನರಿಗೆ ಗೊತ್ತಾಗಲಿ ಅನ್ನುವ ಒಂದು ಐಹಿಕ ಫಲ ಕಾಮನೆ ನನಗಿರ್ತದೆ. ಆದ್ರಿಂದ ನಮಗೆಲ್ರಿಗೂ ಕೂಡ ದುಃಖ ಆಗೋದು. ಇದ್ರ ಬಗ್ಗೆನೇ ನಾವು ಎಚ್ಚರಿಕೆಯಿಂದ ಇರಬೇಕಾದದ್ದು. ಇದೇ ನಮ್ಮನ್ನ ಕೆಳಗೆ ಕುಸಿಯುವಂತೆ ಮಾಡುವ ಕೆಲಸಗಳು. ಹೀಗೆ ಈ ಎರಡು ದುರ್ಗುಣಗಳನ್ನು ಕಳ್ಕೋಬೇಕು, ಕರ್ತೃತ್ವಾಭಿಮಾನ ಮತ್ತು ಅಹಂಕಾರ. ಇದು ಎರಡು ಸೇರಿ ಒಂದು, ಮತ್ತು ಐಹಿಕ ಫಲ ಕಾಮನೆ. ಈ ದುರ್ಗುಣಗಳನ್ನು ಕಳ್ಕೊಂಡಾಗಲೇ ಈ ಜಗತ್ತಿನಲ್ಲೂ ನಮಗೆ ದುಃಖ ಆಗೋದಿಲ್ಲ. ಮತ್ತು ನಾಳೆ ಮೋಕ್ಷದಲ್ಲಿಯೂ ಕೂಡ ನಮಗೆ ಸಿಗಬೇಕಾದ ನಮ್ಮ ವ್ಯಕ್ತಿತ್ವದ ಆವಿಷ್ಕಾರ ಏನಿದೆ, ಅದರಲ್ಲಿ ಸುಖದ ಪ್ರಾಪ್ತಿ ಒಂದು, ದುಃಖದ ನಿವೃತ್ತಿ ಅಂತ ಇನ್ನೊಂದು. ಆ ದುಃಖ ನಿವೃತ್ತಿ ಅನ್ನುವ ಎರಡನೇ ಅಂಶಕ್ಕೆ, ಆ ಎರಡನೇ ಅಂಶ ನಮಗೆ ಸಿಗಬೇಕಾದ್ರೆ ಅದರಲ್ಲಿ ಈಗ ನಾವು ಕರ್ತೃತ್ವಾಭಿಮಾನ ಬಿಟ್ಟು ಐಹಿಕ ಫಲ ಕಾಮನೆ ಬಿಟ್ಟು ಕೆಲಸ ಮಾಡುವುದೇ ಬಹಳ ಮುಖ್ಯ. ಇದೇ ಆ ಭಾಗವತ ಧರ್ಮದ ಎರಡನೇ ಲಕ್ಷಣ. ಸಚ ಸರ್ವಾಪೇಕ್ಷಿತೋ ಮೋಕ್ಷಃ ದ್ವಿತಲಃ ತತ್ರ ದ್ವಿತೀಯದಲ ಹೇತುತಾ ಅನೇನ ಸಂಸ್ಕಾರೇಣ ಸಂಸ್ಕೃತಸ್ಯ ಭವತಿ ಇತ್ಯಾಶಯೇನ ತಚ್ಚಂಕಾ ಪರಿಹಾರಾಯ ಕರ್ತೃತ್ವಾದ್ಯಭಿಮಾನಪೂರ್ವಕಂ. ಕರ್ತೃತ್ವದ ಅಭಿಮಾನವನ್ನು ತ್ಯಾಗ ಮಾಡಬೇಕು, ಮತ್ತೆ ಐಹಿಕ ಫಲ ಕಾಮನೆಯನ್ನು ತ್ಯಾಗ ಮಾಡಬೇಕು. ಹಾಗೆ ಮಾಡುವ ಭಾಗವತ ಧರ್ಮವೇ ನಾಳೆ ನಮಗೆ ಮುಕ್ತಿಯಲ್ಲಿ ಸಿಗಬೇಕಾದ ದುಃಖದ ಪರಿಹಾರ, ದುಃಖದ ಲವಲೇಶವೂ ಇಲ್ಲದೆ ಇರುವ ಒಂದು ಸ್ಥಿತಿಯನ್ನ ಕೊಡ್ತದೆ. ಇದು ಭಾಗವತ ಧರ್ಮದ ಎರಡನೇ ಲಕ್ಷಣ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.